ವಿಶಿಷ್ಟತೆ ಮತ್ತು ವೈಶಿಷ್ಟ್ಯತೆ IPL ಟ್ರೋಫಿ. RCB ಸರ್ತಿ ಗೆದ್ದಿರುವಂಥದ್ದು ಅವರ ಎಲ್ಲ ಅಭಿಮಾನಿಗಳಿಗೆ ಖುಷಿ. The original trophy must be returned to BCCI. RCB ತಂಡಕ್ಕೆ ಇರುವಷ್ಟು ಅಭಿಮಾನಿಗಳು ಯಾವ ತಂಡಕ್ಕೂ ಇಲ್ಲ. ನಮಸ್ಕಾರ, ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಸಂತೋಷ್ ಕಶ್ಯಪ್. IPL ಇಂಡಿಯನ್ ಪ್ರೀಮಿಯರ್ ಲೀಗ್, BCCI ನೇತೃತ್ವದ ಇಂಡಿಯನ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪ್ರಿಯರಿಗೆ, ಕ್ರಿಕೆಟ್ ಇಷ್ಟಪಡುವಂಥವರಿಗೆ ಪ್ರತಿ ಸರ್ತಿ ಒಂದು ಹಬ್ಬ ಅಂತ ಹೇಳ್ಬೋದು. IPL ಶುರುವಾದರೆ ಇಂಡಿಯನ್ ಪ್ರೀಮಿಯರ್ ಲೀಗ್ 2008ರಲ್ಲಿ ಶುರುವಾಗುತ್ತೆ. ಇಲ್ಲಿಯ ತನಕವೂ 18 ಸೀಸನ್, 18 ಆವೃತ್ತಿಗಳು. ಇದರಲ್ಲಿ ಬಹಳಷ್ಟು ತಂಡಗಳು, ಹಲವಾರು ರಾಜ್ಯಗಳ ಬಹಳಷ್ಟು ತಂಡಗಳು ತಮ್ಮದೇ ರೀತಿಯಾದಂತಹ ವಿಭಿನ್ನವಾದಂತಹ ರೀತಿಯಲ್ಲಿ ವಿಭಿನ್ನವಾದಂತಹ ಆಟಗಾರರು, ಅವರವರದೇ ಸ್ಟೈಲ್ಸ್, ಅದು ಬೌಲಿಂಗಲ್ಲಾಗಿರಬಹುದು, ಬ್ಯಾಟಿಂಗಲ್ಲಾಗಿರಬಹುದು, ಕ್ಯಾಪ್ಟನ್ಸಿ ವಿಚಾರದಲ್ಲಾಗಿರಬಹುದು, ಪ್ರತಿಯೊಂದು ತಂಡಕ್ಕೂ ಅವರದೇ ಆದಂತಹ ಒಂದು ಅಭಿಮಾನಿ ವರ್ಗ ಇದೆ, ಇಷ್ಟಪಡುವಂತಹ ಜನರಿದ್ದಾರೆ. ಆದರೆ IPLನ ಇಡೀ ಎಲ್ಲ ತಂಡಗಳನ್ನು ಮೀರಿಸುವಂತಹ ಒಂದು ಅಭಿಮಾನಿ ವರ್ಗ ಯಾರಿಗಾದ್ರೂ ಇದೆ ಅಂತ ಹೇಳಿದ್ರೆ, ಅಂದರೆ ಒಂದು ಲಾಯಲ್ ಫ್ಯಾನ್ಸ್ ಅಂತ, ಹಾರ್ಡ್ ಕೋರ್ಡ್ ಲಾಯಲ್ ಫ್ಯಾನ್ಸ್ ಅಂತ ಯಾರಿಗಾದ್ರೂ ಇದ್ರೆ, ದಟ್ ಈಸ್ ಫಾರ್ ನಮ್ಮ ಕರ್ನಾಟಕದ, ನಮ್ಮ ಬೆಂಗಳೂರಿನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. RCB ತಂಡಕ್ಕೆ ಇರುವಷ್ಟು ಅಭಿಮಾನಿಗಳು ಯಾವ ತಂಡಕ್ಕೂ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಇದಕ್ಕೆ ಪ್ರತ್ಯಕ್ಷವಾದ ಒಂದು ಸಾಕ್ಷಿ ಮತ್ತು ನಿದರ್ಶನ ಅಂತ ಹೇಳಿದ್ರೆ, ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದಂತಹ ಒಂದು RCBಯ ವಿಜಯೋತ್ಸವ. ಆ ವಿಜಯೋತ್ಸವ ಯಾತಕ್ಕಾಯ್ತು ಅಂತ ಎಲ್ಲರಿಗೂ ಗೊತ್ತೇ ಇದೆ. 18 ವರ್ಷಗಳ ನಂತರ 18ನೇ ಸೀಸನ್ನಲ್ಲಿ ರಜತ್ ಪಾಟೀದಾರ್ ನಾಯಕತ್ವದ RCB, ವಿರಾಟ್ ಕೊಹ್ಲಿ ಅಂತ ಅದ್ಭುತವಾದಂತಹ ಪ್ಲೇಯರ್, ಮತ್ತಷ್ಟು ಪ್ಲೇಯರ್ಸ್ ಜೊತೆಗೆ RCB ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ಒಂದು ಆಟವನ್ನ ಆಡಿ ಫೈನಲ್ಸ್ ಅಲ್ಲಿ ಕಡೆಗೂ ಈ ಸಲ ಕಪ್ ನಮ್ದು ಅನ್ನುವಂತಹ ರೀತಿಯಲ್ಲಿ IPL ಟ್ರೋಫಿಯನ್ನ RCB ತನ್ನದಾಗಿಸ್ಕೊಳ್ತು. ಎಲ್ಲರಿಗೂ ಸಂತಸ, ಸಂಭ್ರಮ. ಇಡೀ ರಾತ್ರಿಯಾದ್ಯಂತ ವಿಶಿಷ್ಟವಾದಂತಹ ಪಟಾಕಿಯನ್ನು ಹೊಡೆದು ತಮ್ಮದೇ ಆದಂತಹ ರೀತಿಯಲ್ಲಿ ಸಂಭ್ರಮಾಚರಣೆ. ತದನಂತರ ಬೆಂಗಳೂರಲ್ಲಿ ನಡೆದಂತಹ ಒಂದು ವಿಜಯೋತ್ಸವದ ವಿಚಾರ ಎಲ್ರಿಗೂ ಗಮನಕ್ಕೂ ಗೊತ್ತೇ ಇದೆ. ನಮ್ಮ ರಾಜ್ಯ ಸರ್ಕಾರ RCB ತಂಡದ ಎಲ್ಲ ಆಟಗಾರರನ್ನ ವಿಧಾನಸೌಧದ ಮೆಟ್ಟಿಲುಗಳಲ್ಲಿ ಸನ್ಮಾನಿಸ್ತು. ಅಲ್ಲಿನ ನಂತರದಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಂತಹ ವಿಜಯೋತ್ಸವವು ತಾವೆಲ್ಲರನ್ನು ನೋಡಿದ್ದೀರ. ಆದರೆ IPL ಟ್ರೋಫಿ ವಿನ್ನಿಂಗ್ ಮೂಮೆಂಟ್ ಅನ್ನ ಬಹಳಷ್ಟು ಜನ, ನನ್ನ ಪ್ರಕಾರ ಆಲ್ಮೋಸ್ಟ್ ಆಫ್ ದ ಪೀಪಲ್ ಹೂ ಆರ್ ವಾಚಿಂಗ್ ದಿಸ್ ವಿಡಿಯೋ, ನನ್ನ ಪ್ರಕಾರ ಎಲ್ಲರೂ ನೋಡಿರ್ತೀರ. IPL ಟ್ರೋಫಿಯ ನಾವು ತಾವು ಝೂಮ್ ಮಾಡಿ ನೋಡಿದ್ರೆ ಒಂದು ವಿಶಿಷ್ಟತೆ ಮತ್ತು ವೈಶಿಷ್ಟ್ಯತೆ IPL ಟ್ರೋಫಿಯಲ್ಲಿದೆ. ಅದೇನು ಅಂತ ಹೇಳ್ತಾ ಹೋಗ್ತೀವಿ. IPL ಟ್ರೋಫಿ ನೋಡೋಕ್ಕೆ ಬಹಳ ಚೆನ್ನಾಗಿ ಎಲ್ಲರ ಕಣ್ಣಿಗೂ ಕಾಣುತ್ತೆ. ಆದರೆ ಖುಷಿ ವಿಚಾರ ಏನು ಅಂತ ಹೇಳಿದ್ರೆ, BCCI ಮತ್ತು IPL ಆ ವಿನ್ನಿಂಗ್ ಟ್ರೋಫಿಯ ಮೇಲೆ, ವಿನ್ನರ್ ಟ್ರೋಫಿಯ ಮೇಲೆ ನಮ್ಮ ಹೆಮ್ಮೆಯ ಭಾರತದ ಸಾಂಸ್ಕೃತಿಕ ಪ್ರತೀಕ ದೇವಭಾಷೆ, ಅಂದರೆ ನಮ್ಮ ಹಿಂದೂಗಳ ನಂಬಿಕೆ, ಸಂಪ್ರದಾಯ, ಆಚಾರ, ವಿಚಾರ, ಅನುಷ್ಠಾನ ಎಲ್ಲವೂ, ಅಂದರೆ ಆಸ್ತಿಕ ಜನರ ನಂಬಿಕೆ ಆದಂತಹ ದೇವಭಾಷೆ ಸಂಸ್ಕೃತದಲ್ಲಿ ಒಂದು ಲೈನ್ ಇದೆ, ಒಂದು ವಾಕ್ಯ ಇದೆ ಸಂಸ್ಕೃತದಲ್ಲಿ IPL ಟ್ರೋಫಿ ಮೇಲೆ. ಆ ಲೈನ್ ಏನಂತ ಹೇಳಿದ್ರೆ, ಯತ್ರ ಪ್ರತಿಭಾ ಅವಸರ ಪ್ರಾಪ್ನೋತಿ ಅನ್ನುವಂಥ ಒಂದು ಸಂಸ್ಕೃತದ ಸಾಲು IPL ಟ್ರೋಫಿ ಮೇಲಿದೆ. ಅದರ ಅರ್ಥ ಏನು ಅಂತ ಹೇಳಿದ್ರೆ, ವೇರ್ ಟ್ಯಾಲೆಂಟ್ ಮೀಟ್ಸ್ ಆಪರ್ಚುನಿಟಿ ಅಂತ ಆ ಸಂಸ್ಕೃತದ ಸಾಲಿನ ಇಂಗ್ಲಿಷ್ನ ಅನುವಾದ ಏನು ಅಂತ ಹೇಳಿದ್ರೆ, ವೇರ್ ಟ್ಯಾಲೆಂಟ್ ಮೀಟ್ಸ್ ಆಪರ್ಚುನಿಟಿ ಅಂತ. BCCI ಕಳೆದ 18 ವರ್ಷಗಳಿಂದ ಈ ರೀತಿಯ ಕ್ರಿಕೆಟ್ ಟೂರ್ನಮೆಂಟ್ನ ಆರ್ಗನೈಸ್ ಮಾಡ್ಕೊಂಡು ಬಂದಿದೆ. ಪ್ರತಿ ಸರ್ತಿ ಟ್ರೋಫಿಯ ಆಕಾರ ಅಥವಾ ಅದರ ಶೈಲಿಯಲ್ಲಿ ಬದಲಾವಣೆಗಳಿದ್ರೂ ಕೂಡ ಟ್ರೋಫಿಯ ಮೇಲಿರುವಂತಹ ಈ ಸಾಲು, ಸಂಸ್ಕೃತದ ಸಾಲು, ಇಲ್ಲಿಯ ತನಕವೂ ಬದಲಾಗಿಲ್ಲ. ಇದೊಂದು ಬಹಳ ಉತ್ತಮವಾದಂತಹ ವಿಚಾರ ಅಂತ ಹೇಳ್ಬೋದು. ವೆನ್ BCCI ಸ್ಟಾರ್ಟೆಡ್, IPL ಅವರ ಪ್ರಕಾರ, BCCI ಅವರ ಪ್ರಕಾರ, we had a vision to do more than just host a cricket tournament. This is a platform where young, unsuspecting talent can bring out the best of themselves to the world ಅಂತ IPL ಮತ್ತು BCCI ಹೇಳ್ಕೊಡುತ್ತೆ. ಈ ಸಾಲಿದೆಯಲ್ಲ, ವೇರ್ ಟ್ಯಾಲೆಂಟ್ ಮೀಟ್ಸ್ ಆಪರ್ಚುನಿಟಿ ಅಂತ,
ಇದರ ಹಿಂದೆ ಬಹಳ ಮೌಲ್ಯಯುತವಾದಂತಹ ಆಳವಾದಂತಹ ಚಿಂತನೆ ಮತ್ತು ಅರ್ಥ ಇದೆ ಅನ್ನೋದನ್ನ ದಯವಿಟ್ಟು ಎಲ್ಲರೂ ತಿಳ್ಕೊಳ್ಬೇಕು. ಎಷ್ಟು ಅತ್ಯದ್ಭುತವಾದಂತಹ ಸಾಧನೆ ಅಂದ್ರೆ, ನಾವು ಬೇರೆ ಒಂದು ಕ್ಷೇತ್ರಗಳಲ್ಲಿ ನೋಡ್ತಿದ್ವಿ, ನಿಜವಾದ ಟ್ಯಾಲೆಂಟ್ ಪ್ರತಿಭೆ ಇರುವಂತವರಿಗೆ ಒಂದು ಸೂಕ್ತವಾದಂತಹ ಅವಕಾಶ ಕಲ್ಪಿಸ್ಕೊಡೋದ್ರ ಜೊತೆಗೆ ಪ್ರತಿ ಬಾರಿ ಹೊಸ ಹೊಸ ಪ್ರತಿಭೆಗಳು ಬರ್ತಾ ಇರುವಾಗ ಬರೀ ಅವ್ರದ್ದು ಅಷ್ಟೇ ಅಲ್ಲದೆ, ಅಂದ್ರೆ ಈಗ ನೀವೇನ್ ಮಾಡ್ತಿದ್ರೆ, ಈಗ ನಾನು ಹೋಸ್ಟಿಂಗ್ ಥಿಂಗ್ ಅಂದ್ರೆ ಇದರ ಹೊರತು ನನಗಿರುವಂತಹ ಟ್ಯಾಲೆಂಟ್ನ ಅನಾವರಣ ಮಾಡಿಕೊಡೋದಕ್ಕೆ ಒಂದು ಅವಕಾಶ ಬೇಕು. ಅಂತ ಅವಕಾಶವನ್ನ, ಅಂತ ಧ್ಯೇಯವನ್ನ ಇಟ್ಕೊಂಡು PCCB ಮತ್ತು IPL ಈ ಥರದ ಒಂದು ಸಂಸ್ಕೃತದ ಸಾಲನ್ನ ಈ ಒಂದು IPL ಟ್ರೋಫಿ ಮೇಲೆ ಹಾಕ್ಸಿದ್ದಾರೆ. ಮತ್ತು ಇದೆಲ್ಲರಿಗೂ ಗೊತ್ತಿರುತ್ತೋ ಗೊತ್ತಿಲ್ಲ, ವಿನ್ನಿಂಗ್ ಟ್ರೋಫಿ ತಗೊಂಡು ಹೋದಂತ ತಂಡ ಆ ಟ್ರೋಫಿಯನ್ನ ಮರಳಿ BCCIಗೆ ಅದನ್ನ ಹಿಂದಿರುಗಿಸಬೇಕು. ಇದೆಷ್ಟು ಜನ ಗೊತ್ತೋ ನನಗೆ ಗೊತ್ತಿಲ್ಲ. ಆದರೆ ಅದರ ರೆಪ್ಲಿಕಾ ಅದೇ ತರ ಇರುವಂತಹ ಇನ್ನೊಂದು ಟ್ರೋಫಿಯನ್ನ ಗೆದ್ದಂತಹ ತಂಡಕ್ಕೆ ನೀಡಲಾಗುತ್ತದೆ. ಆದರೆ ಒರಿಜಿನಲ್ ಟ್ರೋಫಿ ಮಸ್ಟ್ ಬಿ ರಿಟರ್ನ್ ಟು BCCI ಅನ್ನುವಂಥದ್ದು ವಿಚಾರ. ಇದು ಪ್ರತಿ ಸರ್ತಿ ರಿಪೀಟ್, ಅಂದ್ರೆ ನೆಕ್ಸ್ಟ್ ಸೀಸನ್ಗೆ ಮತ್ತೆ ಅದೇ ಟ್ರೋಫಿ ಬರುತ್ತೆ ವಿನ್ನರ್ಗೆ. ಆದರೆ ಗೆದ್ದಂತಹ ತಂಡಕ್ಕೆ ಒಂದು ನೆನಪಿಗಾಗಿ, ಆ ಖುಷಿಗೋಸ್ಕರ ರೆಪ್ಲಿಕಾ ಆಫ್ ದಿ ಒರಿಜಿನಲ್ ಟ್ರೋಫಿ, ವಿನ್ನರ್ ಟ್ರೋಫಿ ಥರಾನೇ ಇರುವಂತ ಇನ್ನೊಂದು ಟ್ರೋಫಿಯನ್ನ ಗೆದ್ದಿರುವಂತ ತಂಡಕ್ಕೆ ಕೊಡಲಾಗತ್ತೆ ಅಂತ ವಿಚಾರ. ಒಟ್ಟಾರೆ RCB ಸರ್ತಿ ಗೆದ್ದಿರುವಂಥದ್ದು ಅವರ ಎಲ್ಲ ಅಭಿಮಾನಿಗಳಿಗೆ ಖುಷಿ, ನಮಗೂ ಕನ್ನಡಿಗರಾಗಿ ಖುಷಿ. ಜೊತೆಗೆ ಈ IPL ಟ್ರೋಫಿ ಮೇಲಿರುವಂತಹ ವಿಶಿಷ್ಟವಾದಂತಹ ಅರ್ಥಗರ್ಭಿತ ಸಂಸ್ಕೃತದ ಸಾಲು ಎಷ್ಟು ವಿಶಿಷ್ಟಪೂರ್ಣವಾಗಿದೆ, ಎಷ್ಟು ಖುಷಿ ಕೊಡುತ್ತೆ ಆ ಸಾಲನ್ನ ಕೇಳಿದ್ರೆ, ಎಷ್ಟು ಅರ್ಥಗರ್ಭಿತವಾದಂತಹ ಸಾಲು ಅನ್ನುವಂಥದ್ದು ಈ ಒಂದು ವಿಚಾರ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರೋ ಶುಭೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಪೋಟದಲ್ಲಿ.